birthday ceremonials.
ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಹಲವು ಮಂದಿ ಸೇರಿ ಸಮಷ್ಟಿಯು 5 ಬೆರಳು ಕೂಡಿ ಒಂದು ಮುಷ್ಟಿಯು ಹಲವು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಕೂಡಿ ಹಾಡಿದಾಗ ಗೆಲುವು
कसम ले हम सभी, ना झुकेगा देश अपना, ना झुकेंगे हम कभी। आज दिल पे हाथ रख के ये कसम ले हम सभी, ना झुकेगा देश अपना, ना झुकेंगे हम कभी। जिंदगी का क्या किया जो सर उठा के मर न पाया, हो गया वो खून पानी जो वतन पे ना बहाया। चल लहू से लिख दे खाक पे, ऐ भारत माँ तेरी माटी तेरा देश पहले, दुनिया के सारे सुख पीछे है मेरा देश पहले। है तिरंगा शान अपनी, देंगे इस पे जान अपनी। जन गण मन अधिनायक जय हे तेरा संदेश पहले, दुनिया के सारे सुख पीछे है मेरा देश पहले। I thank our administrator, I thank our principal, I thank all the teachers who made this day a wonderful event. Republic Day ಅನ್ನೋದು
ನಾವು ಹೆಂಗೆ ಜೀವನ ಮಾಡಬೇಕು ಈ ದೇಶದಲ್ಲಿ ಅಂತ ಬರೆದಿರೋ ಒಂದು ಕಾನೂನಿನ ಒಂದು ಶೀರ್ಷಿಕೆ. ಅವತ್ತು ದ ರೂಲ್ಸ್ ಫಾರ್ಮ್, ಯಾವ ರೀತಿ ನಾವು ಗಾಡಿ ಓಡಿಸ್ಬೇಕು, ಯಾವ ರೀತಿ ನಾವು ನಿಂತ್ಕೋಬೇಕು, ಕೂತ್ಕೋಬೇಕು ಅಂತ ಹಿಡಿದು ಪ್ರತಿಯೊಂದು ಜೀವನ ಯಾವ ರೀತಿ ಮಾಡಬೇಕು ಅಂದ್ಕೊಂಡು ಒಂದು ರೀತಿ ಕಲ್ಪಿಸ್ಕೊಟ್ರು. ಇಟ್ ಈಸ್ ಅವರ್ ಕಲ್ಚರ್ ವಿಚ್ ಡಿಫೈನ್ಡ್ ದ ಕಾನ್ಸ್ಟಿಟ್ಯೂಷನ್. ನಾವು ಯಾವ ರೀತಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಪಾಸ್ಟ್ ಹಿಸ್ಟ್ರಿ ಅಂತ ಕರಿತೀವಿ ಅದನ್ನು. ಅದ್ರ ಪ್ರಕಾರ ನಾವು ಮಾಡಿರೋ ಒಂದು ರೀತಿ. ಇದನ್ನು ನಾವು ಇಂಕಲ್ಕೇಟ್ ಮಾಡ್ಕೊಂಡು ಹೋದರೆ ನಾವು ಜೀವನದಲ್ಲಿ ಯಾವತ್ತಿದ್ರೂ ತಪ್ಪು ಮಾಡೋ ಕೆಲಸ ಮಾಡೋಕ್ಕಾಗಲ್ಲ. ಮೇಲ್ಬರೋ ಯೋಚನೆ ಮಾಡ್ತಾನೆ ಇರ್ತೀವಿ. ಅದ್ರ ಪ್ರಕಾರ ದೇಶನ ಉಳಿಸಿ, ದೇಶನ ಬೆಳೆಸಿ ನಾವೆಲ್ಲ ಮೇಲ್ ಬರೋದಕ್ಕೆ ಎಲ್ಲ ಆಸ್ಪದಗಳು ಇದೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ರೀಡ್ ದ ಕಾನ್ಸ್ಟಿಟ್ಯೂಷನ್. ಐ ರಿಕ್ವೆಸ್ಟ್ ಆಲ್ ದ ಟೀಚರ್ಸ್ ಟು ಗೋ ಅಂಡ್ ಟೀಚ್ ದ ಕಾನ್ಸ್ಟಿಟ್ಯೂಷನ್. ಯಾಕೆ ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು ಅಂತ ಗೊತ್ತಿಲ್ಲದೆ ನಾಳೆ ತಪ್ಪು ಮಾಡಿದಾಗ ಯಾರು ಬೆಟ್ಟು ತೋರಿಸಿದಾಗ ನೀ ಯಾಕಪ್ಪ ಹಿಂಗೆ ಮಾಡಿದೆ ಅಂದ್ಕೊಂಡು ಆವಾಗ ಅಯ್ಯೋ ಇದನ್ನ ಮಾಡ್ಬೋದಾಗಿತ್ತಲ್ಲ ಅಂತ ನಮ್ಗೆ ಅನ್ನಿಸ್ಬಾರ್ದು. ದಟ್ ಈಸ್ ದ ಮೈನ್ ಥಿಂಗ್. ನಾಳೆ ದಿವಸ ನೀವೆಲ್ಲ ಸ್ವಲ್ಪ ಇಲ್ಲಿರ್ತೀರಾ, ಸ್ವಲ್ಪ ಅಮೇರಿಕಾಗೆ ಹೋಗ್ತೀರಾ, ಸ್ವಲ್ಪ UK ಹೋಗ್ತೀರಾ, ನಾನಾ ವೆರೈಟಿ ಜೀವನ ಮಾಡ್ತೀರಾ. ಬಟ್ ಎಲ್ಲೇ ಹೋದ್ರೂ ಆಲ್ವೇಸ್ ಬಿ ಎನ್ ಇಂಡಿಯನ್. ಯು ಶುಡ್ ಬಿ ಎನ್ ಇಂಡಿಯನ್ ಬೈ ಹಾರ್ಟ್, ಬೈ ಸೋಲ್, ಬೈ ವಾಟ್ ಎವರ್ ಯು ಡೂ. ಅಲ್ಲಿ ಹೋದರೂ ಯು ಶುಡ್ ಡಿಫೈನ್ ಯುವರ್ ಕಲ್ಚರ್, ಯು ಶುಡ್ ಡಿಫೈನ್ ಯುವರ್ ಕಂಟ್ರಿ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಬಿ ಇಂಡಿಯನ್ಸ್ ಫಾರ್ ಎವರ್. ಜೈ ಹಿಂದ್, ಜೈ ಕರ್ನಾಟಕ.